ಆಗಮಿಸಿರುವ ಕಲಾರಸಿಕರಿಗೆಲ್ಲರಿಗೂ ಶುಭ ಸಂಜೆ, ನಮಸ್ಕಾರ. ಪರಂ ಕಲ್ಚರ್ ಅರ್ಪಿಸ್ತಾ ಇರೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀರಾ. ಪ್ರತಿ ತಿಂಗಳ 4ನೇ ಭಾನುವಾರ ನಾವು ಪರಂ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸಾಯಂಕಾಲದ ಹೊತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿ ಅವರ ಕಾರ್ಯಕ್ರಮಗಳು ಹಾಗೂ ಜಗ್ಲಿ ಟೈಮ್ಸ್ ಅಂತ ಒಂದು ವಿಶೇಷವಾದ ಕಥೆ ಹೇಳುವ ಕಾರ್ಯಕ್ರಮವನ್ನು, ವಿಶೇಷ ರೀತಿಯಲ್ಲಿ ಕಥೆ ಹೇಳುವ ಕಾರ್ಯಕ್ರಮವನ್ನು ಹಮ್ಕೋತಾ ಇದ್ದೀವಿ. ಪರಂ ಅನ್ನೋದು ಏನು ಅನ್ನೋ ಪ್ರಶ್ನೆ ಇರಬಹುದು ನಿಮ್ಗಳಿಗೆಲ್ಲ. ಪರಂ ಸಂಸ್ಥೆ, ಆ್ಯಕ್ಚುಲಿ ಪರಂ ಎಕ್ಸ್ಪೀರಿಯನ್ಸ್ ಸೆಂಟರ್ ಚನ್ನೇನಹಳ್ಳಿಯಲ್ಲಿ ಒಂದು ಮಲ್ಟಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಒಂದು ರೆಡಿ ಆಗ್ತಾ ಇದೆ. ಅಲ್ಲಿ 3000 ಕೆಪಾಸಿಟಿ ಆಡಿಟೋರಿಯಂ ನಮ್ಮ ಸಂಸ್ಕೃತಿ, ನಮ್ಮ ಕಲೆಗಳ ಅಭಿವೃದ್ಧಿ ಹಾಗೂ ಕಲಾ ಪ್ರದರ್ಶನಕ್ಕೋಸ್ಕರನೇ ಅಲ್ಲಿ ಕಟ್ಟಲ್ಪಡ್ತಿದೆ. ಪರಂನಲ್ಲಿ 3 ವಿಭಾಗ ಇದೆ. ಒಂದು ಸೈನ್ಸ್, ಒಂದು ಹಿಸ್ಟ್ರಿ, ಇನ್ನೊಂದು ಕಲ್ಚರ್, 3 ವಿಭಾಗ ಇದೆ. ಪರಂ ಕಲ್ಚರಿಂದ ಈಗಾಗಲೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪರಂಪರ ಅಂತ ಒಂದು ಸೀರೀಸನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಸಂಗೀತ, ನೃತ್ಯ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದೀವಿ. ಹಾಗೆ ಮೊನ್ನೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರ ಕುರಿತಾದ ವೀರ ಸನ್ಯಾಸಿಯ ಆತ್ಮಗೀತೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಮೊದಲೊಂದು ಪ್ರದರ್ಶನವನ್ನು ಕಂಡು ಅದರ ಅಭೂತಪೂರ್ವ ಯಶಸ್ಸಿನ ನಂತರ ಮತ್ತೆ ಅದರ ಕಾರ್ಯಕ್ರಮದ ಆಯೋಜನೆ ಆಗಬೇಕು ಅಂತ ಕೇಳಿಕೊಂಡಿದ್ದರಿಂದ ಮತ್ತೆ ಮೊನ್ನೆ ಚೌಡಯ್ಯದಲ್ಲಿ ಅದರ ಪ್ರದರ್ಶನ ಆಯಿತು. ಹೀಗೆ ತುಂಬ ರೀತಿಯ ಕಾರ್ಯಕ್ರಮಗಳು ಪರಂ ಕಲ್ಚರಿಂದ ಆಯೋಜಿಸಲ್ಪಡ್ತಾ ಇದೆ. ಅದರ ಭಾಗವೇ ಇವತ್ತು ಕೂಡ ನಾವೆಲ್ಲರೂ ನೋಡ್ತಾ ಇರುವಂಥ ಸಂಗೀತ ಹಾಗೂ ನೃತ್ಯ ಪ್ರದರ್ಶನದ ಕಾರ್ಯಕ್ರಮ. ತಮಗೆಲ್ಲರಿಗೂ ಇಲ್ಲಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಾವು ಪ್ರತಿ ತಿಂಗಳ 4ನೇ ಭಾನುವಾರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿ ತಿಂಗಳ ಭಾನುವಾರ ತಾವೆಲ್ಲರೂ ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಬಹುದು. ಇವತ್ತು ನಮ್ಮ ಜೊತೆ ಇರುವಂತಹ ಕಲಾವಿದರು ಪ್ರತೀಕ್ ಹಾಗೂ ಸುಹಾಸ್ ಅವರು, ವಿದ್ವಾನ್ HS ವೇಣುಗೋಪಾಲ್ ಅವರ ಶಿಷ್ಯರು ಇಬ್ಬರು ಕೂಡ. ಜೊತೆಗೆ ಮೃದಂಗದಲ್ಲಿದ್ದಾರೆ ಶ್ರೀಯುತ ಅಮೋಘ್ ಕೈಪ ಅವರು. ಶ್ರೀಯುತರು ವಿದ್ವಾನ್ ಶ್ರೀನಿವಾಸ ಮೂರ್ತಿ ಅವರ ಶಿಷ್ಯರು. ಈಗ ಮೊದಲನೆಯದಾಗಿ ಕೊಳಲು ವಾದನದ ಕಾರ್ಯಕ್ರಮ ತಮ್ಮ ಮುಂದೆ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾವು ಪರಂ ಅವರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಗುರುಗಳಾದ ವಿದ್ವಾನ್ HS ವೇಣುಗೋಪಾಲ್ ಸರ್ ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ. ಮೊದಲಿಗೆ ಸ್ವಾಗತಂ ಕೃಷ್ಣ, ರಾಗ ಮೋಹನ, ಆದಿತಾಳ, ಓಟುಕ್ಕಾದ ವೆಂಕಟಸುಬ್ಬಯ್ಯರ್ ಅವರ ರಚನೆ.